Hi students, this is Ravi Chavan, Assistant Professor, Department of Commerce. Heartily welcome to my YouTube channel. ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ನನ್ನ ಹೆಸರು ರವಿ ಚವಾನ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಇವತ್ತು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಟುಡೇ ವಿ ಡಿಸ್ಕಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್. ಅಂಡರ್ ದ್ಯಾಟ್ ಸಬ್ಜೆಕ್ಟ್ ವಿ ಡಿಸ್ಕಸ್ ಫಸ್ಟ್ ಚಾಪ್ಟರ್. ಈ ಸಬ್ಜೆಕ್ಟ್ ಒಳಗೆ ನಾವು ಇವತ್ತು ಫಸ್ಟ್ ಚಾಪ್ಟರನ್ನು ನೋಡೋಣ. ಸೊ ಫಸ್ಟ್ ಚಾಪ್ಟರ್ ಏನಿದೆ ಇಲ್ಲಿ? ಫಸ್ಟ್ ಚಾಪ್ಟರ್ ನೇಮ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂಟ್ರೊಡಕ್ಷನ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂಟ್ರೊಡಕ್ಷನ್ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಏನಿದೆಯಲ್ಲ ಅದರ ಸಬ್ಜೆಕ್ಟ್ದೇ ಫಸ್ಟ್ ಪಾರ್ಟ್ ಏನಿದೆ, ಇಂಟ್ರೊಡಕ್ಷನ್ ಇದೆ. ಈ ಚಾಪ್ಟರ್ ಹೋಗಿದ್ದ ಮುಂಚಿತವಾಗಿ ಮೊಟ್ಟ ಮೊದಲಿಗೆ ಫಸ್ಟ್ ವಿ ಡಿಸ್ಕಸ್ ಹೋಲ್ ಸಿಲೆಬಸ್ ಹೇಗಿದೆ, ಏನಿದೆ. ಈ ಸಿಲೆಬಸ್ ಟೋಟಲಿ ಪ್ರಾಬ್ಲಮೆಟಿಕ್ ಇದೆ. ಈ ಸಬ್ಜೆಕ್ಟ್ದಲ್ಲಿ ತಾವು ಟೋಟಲ್ 100%ದಲ್ಲಿ ಸಿಲೆಬಸ್ 100% ಇತ್ತಂದರೆ ಅದರಲ್ಲಿ 20% ಥೆರಾಟಿಕಲ್ ಪಾರ್ಟ್ ಇದೆ. ರಿಮೈನಿಂಗ್ 80% ಪ್ರಾಬ್ಲಮೆಟಿಕ್ ಪಾರ್ಟ್ ಬರುತ್ತದೆ. ಅಂಡರ್ ದಿಸ್ ಸಿಲೆಬಸ್, ಅಂಡರ್ ದಿಸ್ ಸಬ್ಜೆಕ್ಟ್, ಇಟ್ ಕವರ್ 80% ಪ್ರಾಬ್ಲಮೆಟಿಕ್ ಪಾರ್ಟ್ ಆ್ಯಂಡ್ ರಿಮೈನಿಂಗ್ 20% ಥೆರಾಟಿಕಲ್ ಪಾರ್ಟ್. ಓಕೆ, ಸೊ ಅಕಾರ್ಡಿಂಗ್ ಟು ಮೈ ವ್ಯೂ, ನನ್ನ ಪ್ರಕಾರ ತಾವೆಲ್ಲರೂ, ಆಲ್ ಆಫ್ ಯು, ಈ ಸಬ್ಜೆಕ್ಟನ್ನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಮಾಡುವುದೇ ಅತಿ ಒಂದು ಉನ್ನತ ಅನ್ನಿಸ್ತದೆ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಮಾಡೋದ್ರ ಪ್ರಾಬ್ಲಮೆಟಿಕ್ ಪಾರ್ಟ್ ಇರೋದ್ರಿಂದ ತಮಗೆಲ್ಲರಿಗೆ ಈಸಿ ಆಗಬಹುದು. ಸೊ ಇರಲಿ, ಇಂಗ್ಲೀಷ್ ಇರಲಿ, ಕನ್ನಡ ಇರಲಿ, ನಾನು ಎರಡೂ ಲ್ಯಾಂಗ್ವೇಜ್ದಲ್ಲಿ ತಮಗೆ ಎಕ್ಸ್ಪ್ಲನೇಷನ್ ಕೊಡುತ್ತೇನೆ. ಕಾರಣ ನನ್ನ ಪ್ರಕಾರ ತಾವೆಲ್ಲರೂ ಈ ಸಬ್ಜೆಕ್ಟನ್ನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬರೆದರೆ ಅತಿ ನಿಮಗೆ ಅನುಕೂಲ ಆಗಬಹುದು. ಓಕೆ, ನಾವು ಈಗ ಈ ಸಬ್ಜೆಕ್ಟ್ ಮೇಲೆ ಡಿಸ್ಕಸ್ ಮಾಡೋಕ್ಕಿಂತ ಈ ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚಿತವಾಗಿ ತಾವು ಎಲ್ಲರೂ ನಾವೆಲ್ಲ ತಿಳ್ಕೊಬೇಕಂದ್ರೆ ಫೈನಾನ್ಸ್, ವಾಟ್ ಡು ಯು ಮೀನ್ ಬೈ ಫೈನಾನ್ಸ್ ಆರ್ ಫೈನಾನ್ಸ್ ಅಂದರೆ ಏನು? ಬೇಸಿಕ್ ಆಫ್ ಫೈನಾನ್ಸ್. ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದಟ್. ಫೈನಾನ್ಸ್ ಮೀನ್ಸ್ ಇನ್ ನ್ಯಾರೋ ಟರ್ಮ್ಸ್. Okay, narrow terms or shorter terms, it means money. ಫೈನಾನ್ಸ್ ಅಂದರೆ ಏನ್ರಿ? ಇದೊಂದು ಮನಿ. ಶಾರ್ಟರ್ ಟರ್ಮ್ದಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಫೈನಾನ್ಸ್ ಅಂದರೆ ಏನು? ಮನಿ. ಬಿಫೋರ್ ಗೋಯಿಂಗ್ ಟು ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೀನಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೀನಿಂಗ್ ಹೇಳೋಕ್ಕಿಂತ ಮುಂಚಿತವಾಗಿ ತಮಗೆ ಏನು ಹೇಳುತ್ತಾ ಇದ್ದೀನಿ ಅಂದರೆ ಫೈನಾನ್ಸ್ ಅಂದರೆ ಏನು? ಶಾರ್ಟರ್ ಟರ್ಮ್ದಲ್ಲಿ, ಇನ್ನು ನ್ಯಾರೋ ಟರ್ಮ್ದಲ್ಲಿ ಫೈನಾನ್ಸ್ ಅಂದರೆ ಏನು? ಮನಿ. ಅದೇ ನಾವು ಒಂದು ಬ್ರಾಡರ್ ಟರ್ಮ್ದಲ್ಲಿ ಹೋದರೆ ಫಂಡ್. ಸರ್, ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಫಂಡ್ ಆ್ಯಂಡ್ ಮನಿ? ಫಂಡ್ ಮೀನ್ಸ್ ಇಟ್ ಮೇ ಬಿ ಕ್ರೆಡಿಟ್, ಇಟ್ ಮೇ ಬಿ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್, ಇಟ್ ಮೇ ಬಿ ಲೋನ್, ಇಟ್ ಮೇ ಬಿ ಲಾಂಗ್ ಟರ್ಮ್ ಲೋನ್, ಇಟ್ ಮೇ ಬಿ ಎನಿ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಕಾಲ್ಡ್ ಆಸ್ ದ ಫಂಡ್. ಸೊ ಇಲ್ಲಿ ಫೈನಾನ್ಸ್ ಅಂದರೆ ಏನು ರೀ? ನ್ಯಾರೋ ಟರ್ಮ್ದಲ್ಲಿ ಮನಿ ಅಂತೀವಿ, ಬ್ರಾಡರ್ ಟರ್ಮ್ದಲ್ಲಿ ಫಂಡ್ ಅಂತೀವಿ. ಫಂಡ್ ಅಂದರೆ ತಮ್ಮ ಬಿಸ್ನೆಸ್ದಲ್ಲಿ ಇರುವಂಥ ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟಿಗೆ ನಾವು ಫಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಬೇಸಿಕ್ಸ್ ಆಫ್ ಫೈನಾನ್ಸ್ ಅಂತ ಹೇಳ್ತಾನೆ. ಬೇಸಿಕ್ಸ್ ಆಫ್ ಫೈನಾನ್ಸ್ ಅಂದರೆ ಏನು? ಫೈನಾನ್ಸ್ ಈಸ್ ರಿಗಾರ್ಡೆಡ್ ಆ್ಯಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್. ಓಕೆ, ನಾ ಫಸ್ಟ್ ಲೈನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಲೈನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮ ಮುಂದೆ PPT ಕ್ಲಿಯರ್ ಆಗಿದೆ, ಡಿಸ್ಪ್ಲೇ ಆಗಿದೆ. ಇಲ್ಲಿ PPT ಒಳಗೆ ಬೇಸಿಕ್ಸ್ ಆಫ್ ಫೈನಾನ್ಸ್ ಬಗ್ಗೆ ಏನು ಹೇಳ್ತಾನಂದರೆ, ಫೈನಾನ್ಸ್ ಈಸ್ ರಿಗಾರ್ಡೆಡ್ ಆ್ಯಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್. ಫೈನಾನ್ಸ್ ಅಂದರೆ ಏನು?
ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ದ ಒಂದು ಲೈಫ್ ಬ್ಲಡ್ ಆಗಿದೆ. ಬಿಸ್ನೆಸ್ ಎಂಟರ್ಪ್ರೈಸ್ದ ಏನು ಲೈಫ್ ಬ್ಲಡ್ ಅಂದರೆ ಒಂದು ಮನುಷ್ಯನ ಒಳಗೆ ಬ್ಲಡ್ ಎಷ್ಟು ಇಂಪಾರ್ಟೆಂಟ್ ಇದೆ, ಅದೇ ತರಹ ಒಂದು ವ್ಯವಹಾರಕ್ಕೆ ಅಥವಾ ಒಂದು ಬಿಸ್ನೆಸ್ಸಕ್ಕೆ ಮನಿ ಅಥವಾ ಫೈನಾನ್ಸ್ ಇದೊಂದು ಲೈಫ್ ಬ್ಲಡ್ ಇದ್ದಂಗೆ. ಯಾವ ರೀತಿ ಒಂದು ಮನುಷ್ಯನಿಗೆ ಯಾವ ರೀತಿ ಹಿಂದೆ ಬ್ಯಾಕ್ ಬೋನ್ ಇದೆ, ವಿದೌಟ್ ಬ್ಯಾಕ್ ಬೋನ್ ಮನುಷ್ಯ ಎದ್ದು ನಿಲ್ಲಕ್ಕಾಗಲ್ಲ, ಅಥವಾ ಆ ಮನುಷ್ಯನಿಗೆ ಎಷ್ಟೋ ಪ್ರಾಬ್ಲಮ್ ಆಗ್ಬೋದು ವಿದೌಟ್ ಬ್ಯಾಕ್ ಬೋನ್. ಅದೇ ತರಹ ಬ್ಯಾಕ್ ಬೋನ್ ಮೇಲೆ ಮನುಷ್ಯ ಇವತ್ತು ಒಂದು ಸಪೋರ್ಟ್ ಮೇಲೆ ಕೂಡ್ತಾನೆ ನಡೀತಾನೆ. ಅದೇ ತರಹ ಬಿಸ್ನೆಸ್ಗೂ ಫೈನಾನ್ಸ್ ಅನ್ನೋದೊಂದು ಬ್ಯಾಕ್ ಬೋನ್ ಇದ್ದಂಗೆ. ನಾ ಇಲ್ಲಿ ಡಿಫ್ರೆಂಟ್ ವೇಸ್ದಲ್ಲಿ ತಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫೈನಾನ್ಸ್ ಇಸ್ ನಥಿಂಗ್ ಬಟ್ ಆಸ್ ಎ ಬ್ಯಾಕ್ ಬೋನ್ ಆಫ್ ಬಿಸ್ನೆಸ್. ಫೈನಾನ್ಸ್ ಇಸ್ ಎ life blood of business enterprises. We cannot imagine a business without finance in a modern money oriented economy. ನಾವಿಲ್ಲಿ ಯಾವುದೇ ಒಂದು ಬಿಸ್ನೆಸ್ಸನ್ನು ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಿದಾಗ, ಇವತ್ತು ಆರ್ಥಿಕ ಅಥವಾ ಆಧುನಿಕವನ್ನು ನೋಡಿದಾಗ ಬಿಸ್ನೆಸ್ ಫೈನಾನ್ಸ್ ಇರಲಾರ್ದೆ ಯಾವುದೇ ರೀತಿಯಿಂದ ಬಿಸ್ನೆಸ್ ನಾವು ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ, ವಿಚಾರ ಮಾಡ್ಲಿಕ್ಕಾಗಲ್ಲ. ಬಿಸ್ನೆಸ್ದಲ್ಲಿ ಫೈನಾನ್ಸ್ ಭಾಳ ಒಂದು ತುಂಬ ಇಂಪಾರ್ಟೆಂಟ್ ಇದ್ದಂಥ ಒಂದು ಥಿಂಗ್ಸ್ ಇದೆ. ನಾವು ಏನೇ ಒಂದು ಬಿಸ್ನೆಸ್ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಕಣ್ಮುಂದೆ ಬರೋದು ಚಿತ್ರ ಯಾವುದಂದರೆ ಫೈನಾನ್ಸ್. ಸೊ ಇಲ್ಲಿ ಕ್ಲಿಯರ್ಲಿ ಅಂತಾನೆ, ವಿ ಕ್ಯಾನಾಟ್ ಇಮ್ಯಾಜಿನ್. ನೋಡ್ರಿ, ವಿ ಕ್ಯಾನಾಟ್ ಇಮ್ಯಾಜಿನ್ ಬಿಸ್ನೆಸ್ ವಿತೌಟ್ ಫೈನಾನ್ಸ್. ವಿ ಕ್ಯಾನಾಟ್ ಇಮ್ಯಾಜಿನ್ ಬಿಸ್ನೆಸ್ ವಿತೌಟ್ ಫೈನಾನ್ಸ್ ಇನ್ ಅ ಮಾಡರ್ನ್ ಮನಿ ಓರಿಯೆಂಟೆಡ್ ಎಕನಾಮಿ. ಈಗಿನ ಪರಿಸ್ಥಿತಿಯಲ್ಲಿ ಆಧುನಿಕ ಆರ್ಥಿಕ ಪರಿಸ್ಥಿತಿ ಒಳಗೆ ನಾವು ಹಣಕಾಸು ಇರಲಾರ್ದೆ ಯಾವುದೇ ಬಿಸ್ನೆಸ್ಸನ್ನು ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಇಲ್ಲಿ ನಾವು ಫೈನಾನ್ಸ್ ಬಗ್ಗೆ ಕ್ಲಿಯರಾಗಿ ತಿಳ್ಕೊಂಡೇವಿ. ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಂಗ್ಲೀಷ್ ಆ್ಯಸ್ ವೆಲ್ ಆ್ಯಸ್ ಕನ್ನಡ. ಫೈನಾನ್ಸ್ ಮೀನ್ಸ್ ಇಟ್ ಈಸ್ ಅ ಲೈಫ್ ಬ್ಲಡ್. ಫೈನಾನ್ಸ್ ಮೀನ್ಸ್ ಇಟ್ ಇಸ್ ಅ ಬ್ಯಾಕ್ ಬೋನ್. ಫೈನಾನ್ಸ್ ಮೀನ್ಸ್ ಇಟ್ ಇಸ್ ಅ ಮನಿ ಇನ್ ನ್ಯಾರೋಸ್ ಟರ್ಮ್ಸ್. ಇನ್ ಬ್ರಾಡರ್ ಟರ್ಮ್, ಫೈನಾನ್ಸ್ ಮೀನ್ಸ್ ಇಟ್ ಇಸ್ ಅ ಫಂಡ್. ಓಕೆ, ನಾವು ವಿ ಗೋ ಟು ದ ಡೆಫಿನೇಷನ್. ಇನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ದು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು ಮೀನಿಂಗ್ ತೊಗೊಂಡಿಲ್ಲ. ಮೊದಲು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತಿಳ್ಕೋಕ್ಕಿಂತ ಮುಂಚಿತವಾಗಿ ಫೈನಾನ್ಸ್ ಅಂದರೆ ಏನು ಅದರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಈಗ ಡೆಫಿನೇಷನ್ ಡೊಗಲೋರು, ಓಕೆ, ಎಷ್ಟೋ ಆಥರ್ಸ್ ಇರ್ಬೋದು, ಒಬ್ಬ ಎಕ್ಸ್ಪರ್ಟ್ಸ್, ಫೈನಾನ್ಸ್ ಮೇಲೆ ಎಕ್ಸ್ಪರ್ಟ್ಸ್ ಇದ್ದಂಥ ಡಾಗಲ್ ಅವರು ತಮ್ಮ ಅಭಿಪ್ರಾಯ, ತಮ್ಮ ಡೆಫಿನೇಷನ್, ತಮ್ಮ ಅರ್ಥವನ್ನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಡಾಗಲ್, ಬಿಸ್ನೆಸ್ ಫೈನಾನ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಡಿಫೈನ್ಡ್ ಆಸ್ ದ ಆಕ್ಟಿವಿಟಿ concerned with planning, raising, controlling and administration of funds used in a business. ಇಲ್ಲಿ ಡಾಗಲ್ ಅವ್ರು ಏನು ಹೇಳ್ತಾರೆ ಅಂದರೆ, ಡಾಗಲ್ ಅವ್ರ ಪ್ರಕಾರ ಒಂದು ಅರ್ಥವನ್ನು, ಒಂದು ಡೆಫಿನೇಷನನ್ನು ಅವ್ರು ಕೊಟ್ಟಿದ್ದಾರೆ ಫೈನಾನ್ಸ್ ಮೇಲೆ. ಫೈನಾನ್ಸ್ ಅಂದರೆ ಅವರು ಬ್ರಾಡ್ಲಿ ಎಕ್ಸ್ಪ್ಲೇನ್ ಮಾಡ್ಯಾರೆ, ಬ್ರಾಡ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಅವರ ವಾಕ್ಯ ಅಂತ ಕನ್ನಡದಲ್ಲಿ ಅಂತೀನಿ, ಡೆಫಿನೇಷನ್ ಅಂದರೆ ವಾಕ್ಯ. ಅವರು ಡಾಗಲ್ ಅವರ ವಾಕ್ಯ ಏನು ಕೊಟ್ಟಿದ್ದಾರೆ ಅಂದರೆ, ಅವ್ರು ಬ್ರಾಡ್ಲಿ ಹೇಳಿದ್ದಾರೆ, ಆ್ಯಸ್ ದ ಆ್ಯಕ್ಟಿವಿಟಿ ಕನ್ಸರ್ನ್ಡ್ ವಿತ್ ದ ಪ್ಲ್ಯಾನಿಂಗ್. ಇದು ಒಂದು ಕಾರ್ಯಚಟುವಟಿಕೆ. ಈ ಕಾರ್ಯಚಟುವಟಿಕೆ ಹೇಗಿದೆ ಅಂದರೆ, ಫೈನಾನ್ಸ್ ಅಂದರೆ ಇದು ಪ್ಲ್ಯಾನಿಂಗ್ ಮಾಡುತ್ತದೆ. ಇಲ್ಲಿ ಏನೋ ಮಾಡ್ತೀವಿ, ಪ್ಲ್ಯಾನಿಂಗ್ ಮಾಡ್ತೀವಿ. ಪ್ಲ್ಯಾನಿಂಗ್ ಅಂದರೆ ಯೋಜನೆ ಮಾಡ್ತೀವಿ. ನೆಕ್ಸ್ಟ್ ಒನ್ ರೈಸಿಂಗ್, ನೆಕ್ಸ್ಟ್ ಒನ್ ಕಂಟ್ರೋಲಿಂಗ್, ನೆಕ್ಸ್ಟ್ ಒನ್ ಅಡ್ಮಿನಿಸ್ಟ್ರೇಷನ್ ಆಫ್ ಫಂಡ್ಸ್ ಯೂಸ್ಡ್ ಇನ್ ದ ಬಿಸ್ನೆಸ್. ಇವೆಲ್ಲ ಚಟುವಟಿಕೆ ಒಳಗೊಂಡಂಥ ಫಂಡ್ ಮೇಲೆ, ಈ ಎಲ್ಲ ಚಟುವಟಿಕೆ ಫಂಡ್ ಮೇಲೆ ನಡೆಸ್ತೀವಿ. ಅದಕ್ಕೇನಂತೀವಿ ನಾವು ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ. ಸರಿ, ವಾಟ್ ಡು ಯು ಮೀನ್ ಬೈ ಕನ್ಸರ್ನ್ ವಿತ್ ದ ಪ್ಲಾನಿಂಗ್, ರೈಸಿಂಗ್, ಕಂಟ್ರೋಲಿಂಗ್, ಅಡ್ಮಿನಿಸ್ಟ್ರೇಷನ್? ಏನಿದ್ರ ಅರ್ಥ? ಸೊ ಒನ್ಸ್ ಅಗೇನ್ ಐ ವಿಲ್ ಗಿವ್ ದ ಎಕ್ಸಾಂಪಲ್. ದ ಫಸ್ಟ್ ಒನ್, ಇಟ್ ಇಸ್ ಅ ಆ್ಯಕ್ಟಿವಿಟಿ. ಬಿಸ್ನೆಸ್ ಫೈನಾನ್ಸ್ ಇಟ್ ಇಸ್ ಅ ಆ್ಯಕ್ಟಿವಿಟಿ, ಇದೊಂದು ಕಾರ್ಯಚಟುವಟಿಕೆ. ಕನ್ಸರ್ನ್ಡ್ ವಿತ್ ದ ಪ್ಲಾನಿಂಗ್ ಅಂದರೆ ಯಾವುದೇ ಒಂದು ತರಹ ನಮಗೆ ಫಂಡ್ ಬೇಕಾಗಿದ್ದಾಗ ನಾವೇನು ಮಾಡ್ತೀವಿ, ಮೊದಲು ಯೋಜನೆ ಮಾಡ್ತೀವಿ. ವಿ ರಿಕ್ವೈರ್ ಫಂಡ್. ಓಕೆ, ವಿ ವಾಂಟ್ ಫಂಡ್. ಫಾರ್ ದ್ಯಾಟ್ ಪರ್ಪಸ್
ಏನು ಮಾಡ್ತೀರಿ ಫಸ್ಟ್ ನೀವು ವಿ ಫ್ರೇಮ್ ದ ಪ್ಲ್ಯಾನಿಂಗ್. ನಾವೇನು ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ. ವಿ ಮೇಕ್ ದ ಸ್ಟ್ರಾಟಜಿ. ನೆಕ್ಸ್ಟ್ ಒನ್ ರೈಸಿಂಗ್. ರೈಸಿಂಗ್ ಮೀನ್ಸ್ ಅಕ್ಯುಪೇಷನ್. ಫಾರ್ ಎಕ್ಸಾಂಪಲ್ ಕಲೆಕ್ಟಿಂಗ್ ದ ಫಂಡ್. ಕಲೆಕ್ಟಿಂಗ್ ದ ಫಂಡ್ ಅಂದರೆ ಏನು, ಫಂಡನ್ನು ನಾವು ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಹೇಗೆ ಕಲೆಕ್ಟ್ ಮಾಡಬೇಕು, ಎಲ್ಲಿಂದ ಕಲೆಕ್ಟ್ ಮಾಡಬೇಕು, ಇದ್ರ ಬಗ್ಗೆ ನಾವೇನು ಮಾಡ್ತೀವಿ, ಇದು ರೈಸಿಂಗ್ ಅಂತೀವಿ. ನೆಕ್ಸ್ಟ್ ಕಂಟ್ರೋಲಿಂಗ್. ಫಂಡ್ ಬಂದ ಮೇಲೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಿದಾಗ ಪ್ರಾಫಿಟ್ ಬರಬಹುದು, ಅದರ ಮೇಲೆ ಸರಿಯಾಗಿ ಎಲ್ಲಿ ಫಂಡ್ ಇನ್ವೆಸ್ಟ್ ಮಾಡಿದಾಗ ಸರಿಯಾಗಿ ಮೇ ಬಿ ಲಾಸ್ ಆಗ್ತಿರಬಹುದು, ಅಥವಾ ಮೇ ಬಿ ಏನೋ ಒಂದು ಹೆಚ್ಚು ಕಡಿಮೆ ಆಗ್ತಿರ್ತದೆ, ಅಥವಾ ಏನೋ ಹೆಚ್ಚಿಗೆ ಕಾಸ್ಟ್ ಬರ್ತಿರ್ತದೆ. ಅದು ಹೇಗೆ ಕಂಟ್ರೋಲ್ ಮಾಡೋದು, ಸರಿಯಾಗಿ ಅದರ ಮೇಲೆ ಕಂಟ್ರೋಲಿಂಗ್ ಮಾಡೋದು ಇಲ್ಲಿ ಕಾರ್ಯಚಟುವಟಿಕೆ ಒಳಗೆ ಬರುತ್ತದೆ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಅಡ್ಮಿನಿಸ್ಟ್ರೇಟಿಂಗ್. ಐ ಥಿಂಕ್ ಆಲ್ ಆಫ್ ಯು ನೋ ಅಬೌಟ್ ದಟ್. Administration. Under administration, whole and soul of the fund related items or fund related sector or fund related anything will be exactly or accurately administrated. Admin ಮಾಡೋದು, ಆಡಳಿತ ನಡೆಸುವುದು ಇದರ ಮೇಲೆ, ಫಂಡ್ ಮೇಲೆ. ಯೂಸ್ಡ್ ಇನ್ ಅ ಬಿಸ್ನೆಸ್ ಒಳಗೆ. ಓಕೆ, ಡಾಗಲ್ ಅವರು ಈ ಪ್ರಕಾರ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ನಥಿಂಗ್ ಬಟ್ ಇದು ಭಾಳ ಈಸಿ ಇದೆ, ಬ್ರಾಡ್ಲಿ ಇದೆ, ಖರೆ ಈಸಿ ಇದೆ. ಏನಂತಾನೆ ಇಷ್ಟೇ ಕ್ಲಿಯರ್ಲಿ ಅಂತಾನೆ, ಇದು ಒಂದು ಆ್ಯಕ್ಟಿವಿಟಿ ಇದೆ. ಈ ಆ್ಯಕ್ಟಿವಿಟಿ ಒಳಗೆ ನಾವೇನು ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡ್ತೀವಿ, ರೈಸಿಂಗ್ ಮಾಡ್ತೀವಿ, ಕಂಟ್ರೋಲಿಂಗ್ ಮಾಡ್ತೀವಿ, ಅಡ್ಮಿನಿಸ್ಟ್ರೇಟಿಂಗ್ ಮಾಡ್ತೀವಿ. ಇದರ ಮೇಲೆ ರೀ, ಬಿಸ್ನೆಸ್ ಫಂಡ್ ಮೇಲೆ. ಇದರ ಮೇಲೆ ಫಂಡನ್ನು ಬಿಸ್ನೆಸ್ ಒಳಗೆ ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ನಮ್ಮ ಕಡೆ ಫಂಡ್ ಇದೆ, ಆ ಫಂಡನ್ನು ಬಿಸ್ನೆಸ್ ಒಳಗೆ ಯೂಸ್ ಮಾಡಬೇಕಾದ್ರೆ ಯಾವ ರೀತಿ ಪ್ಲ್ಯಾನಿಂಗ್ ಮಾಡೋದು, ಅದನ್ನು ಕಂಟ್ರೋಲಿಂಗ್ ಹೇಗೆ ಮಾಡೋದು, ಅದು ರೈಸಿಂಗ್ ಹೇಗೆ ಮಾಡೋದು, ಅದು ಅಡ್ಮಿನಿಸ್ಟ್ರೇಟಿಂಗ್ ಹೆಂಗೆ ಮಾಡೋದು, ಇದರ ಮೇಲೆ ಟೋಟಲಿ ಇದು ಬಿಸ್ನೆಸ್ ಫೈನಾನ್ಸ್ ಹೇಳಿಕೊಡುತ್ತದೆ. ಇವರು ಡಾಗಲ್ ಅವರು ಈ ಪ್ರಕಾರ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ನಾವು ವಿ ಗೋ ಟು ದ ಮೀನಿಂಗ್. Okay, meaning of financial management. Next one, definition of financial management. This part will be discussed in next YouTube video. So this part is sufficient according to my view. ಹೆಚ್ಚಿಗೆ ಹೇಳೋದು ಬೇಡ, ಯಾಕಂದರೆ ಮತ್ತು ಕೆಲವು ಕನ್ಫ್ಯೂಷನ್ ಆಗ್ಬೋದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದು ನೆಕ್ಸ್ಟ್ ಪಾರ್ಟ್ ಇದೆ. ಇವತ್ತು ನಾವು ಏನು ಡಿಸ್ಕಸ್ ಮಾಡಿದ್ದೀವಿ, ಫೈನಾನ್ಸ್ ಅಂದರೆ ಏನು, ಬೇಸಿಕ್ ಆಫ್ ಫೈನಾನ್ಸ್. ಇಲ್ಲಿ ಮತ್ತೊಂದು ಡೆಫಿನೇಷನ್ ತಮಗೆ ನಾ ಹೇಳಬಹುದು. ಅಕಾರ್ಡಿಂಗ್ ಟು R.C. ಆಸ್ಬೋರ್ನ್ ಪ್ರಕಾರ ಬಿಸ್ನೆಸ್ ಫೈನಾನ್ಸ್ ಅಂದರೆ ಏನು ಹೇಳ್ತಾರೆ ಅವರು, ದ ಫೈನಾನ್ಸ್ ಫಂಕ್ಷನ್ ಈಸ್ ದ ಪ್ರೊಸೆಸ್ ಆಫ್ acquiring and utilizing of funds by the business. ಓಕೆ, ಆಸ್ಬೋರ್ನ್ ಅಂತ ಇನ್ನೊಂದು ಡೆಫಿನೇಷನ್ ಇದೆ. ಅವ್ರ ಡೆಫಿನೇಷನ್ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ತಾವು ಬರ್ಕೋತಾ ಇದ್ದರೆ ಯಾರು ನೋಟನ್ನು ಡಿಕ್ಟೇಟ್ ಮಾಡ್ಕೋರಿ. ನಾ ಇಲ್ಲಿ ನೋಟ್ PPTಯಲ್ಲಿ ನಾನು ಪ್ರಿಂಟ್ ಮಾಡಿಲ್ಲ, PPTಯಲ್ಲಿ ನಾ ಇಲ್ಲಿ ಟೈಪ್ ಮಾಡಿಲ್ಲ, ತಾವು ಬರ್ಕೋರಿ. R.C. ಆಸ್ಬೋರ್ನ್, OSBORN, ಆಸ್ಬೋರ್ನ್ defined as the finance function is the process of acquiring ACQUIRING, acquiring and utilizing funds by a business. Full point under inverted comma. ಓಕೆ, ಇಲ್ಲಿ ಒಂದು ನಾನು ನಿಮಗಿಲ್ಲಿ ಇನ್ನೊಂದು ಡೆಫಿನೇಷನ್ ಬರ್ಸಿದ್ದೀನಿ. ಯಾರ ಪ್ರಕಾರ, ಆಸ್ಬೋರ್ನ್ ಪ್ರಕಾರ. ಅಕಾರ್ಡಿಂಗ್ ಟು ಆಸ್ಬೋರ್ನ್, the finance function is the process. It is one type of a process. The finance function is the process of acquiring means collecting the funds. Acquiring
ಆ್ಯಂಡ್ ಯುಟಿಲೈಸಿಂಗ್ ಅಂದರೆ ಫಂಡನ್ನು ಯುಟಿಲೈಸ್ ಮಾಡೋದು. ಆ್ಯಂಡ್ ಇಟ್ ಇಸ್ ಒನ್ ಆಫ್ ದ ಯುಟಿಲೈಸಿಂಗ್ ಆರ್ ಯೂಸಸ್ ಆಫ್ ಫಂಡ್. Acquiring means source of fund and utilizing means application of funds by a business. That function is called as, that process is called as business finance. Understood? Business finance means it is a function or it is a process. That processes include acquiring of the fund and utilizing of the fund. It is called as the business finance. Business finance is nothing but it is just like a acquiring of the fund and utilizing of the funds. Where? In a business. Okay, that fund is acquiring and utilized into the business. That process is called as business finance systematically. Okay, so ಇಲ್ಲಿ ಬಿಸ್ನೆಸ್ ಫೈನಾನ್ಸ್ನ ಕನ್ನಡದಲ್ಲಿ ಹೇಳ್ತೀನಿ. ಆಬ್ಸ್ಕೋರ್ನ ಪ್ರಕಾರ ಏನು ಹೇಳ್ತಾರೆ, ಇದೊಂದು ಫಂಕ್ಷನ್ ಇದೆ, ಇದೊಂದು ಕಾರ್ಯಚಟುವಟಿಕೆ ಇದೆ. ಈ ಕಾರ್ಯಚಟುವಟಿಕೆ ಒಳಗೆ ಇಲ್ಲಿ ಒಂದು ಪ್ರಕ್ರಿಯೆ ನಡೀತದೆ. ಯಾವ ಪ್ರಕ್ರಿಯೆ ಇದೆ ಅಂದರೆ, ಫಂಡನ್ನು, ಹಣಕಾಸವನ್ನು ನಾವೇನು ಮಾಡ್ತೀವಿ, ಅಕ್ವೈರಿಂಗ್ ಮಾಡ್ತೀವಿ. ಅಂದರೆ ಫಂಡನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಫಂಡನ್ನು ನಾವು ಸೋರ್ಸ್ ಮುಖಾಂತರ, ಯಾವುದೇ ಥರ ಸೋರ್ಸ್ ಮುಖಾಂತರ ನಾವು ಫಂಡನ್ನು ಕಲೆಕ್ಟ್ ಮಾಡ್ತೀವಿ. ಆ ಕಲೆಕ್ಟ್ ಮಾಡಿದಂಥ ಫಂಡನ್ನು ಬಿಸ್ನೆಸ್ದಲ್ಲಿ ಯುಟಿಲೈಸ್ ಮಾಡ್ತೀವಿ. ಅದಕ್ಕೆ ಎಲ್ಲಿ ಬಿಸ್ನೆಸ್ದಲ್ಲಿ ಯುಟಿಲೈಸ್ ಮಾಡ್ತೀವಿ, ಅದಕ್ಕೇನಂತೀವಿ, ಬಿಸ್ನೆಸ್ ಫೈನಾನ್ಸ್ ಅಂತೂ ಕರೆಯಲ್ಪಡುತ್ತದೆ. ಬಿಸ್ನೆಸ್ ಫೈನಾನ್ಸ್ ಅಂತೂ ಕರೆಯಲ್ಪಡುತ್ತದೆ. ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟುಡ್. ಇನ್ ಟುಡೇಸ್ part we discuss business finance or finance. So in next class we discuss about financial management, meaning of financial management and definition of financial management. So all of you keep watching my YouTube channel. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ವೀಕ್ಷಿಸಿ, ಲೈಕ್ ಮಾಡಿ, ಓಕೆ, ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ನಾನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನನ್ನ ಪ್ರಕಾರ ಮಿನಿಮಮ್ 60% ಸ್ಟೂಡೆಂಟ್ಸ್ ಹಳ್ಳಿ ಪ್ರದೇಶದಲ್ಲಿ, ರೂರಲ್ ಪ್ಲೇಸ್ದಲ್ಲಿ ಇರ್ತಾರೆ. ನಾನು ಡೈರೆಕ್ಟ್ಲಿ ಆನ್ಲೈನ್ ಕ್ಲಾಸ್ ತೊಗೊಂಡ್ರೆ ಅವರಿಗೆ ಅಲ್ಲಿ ಏನಾಗಬಹುದು ಅಂದರೆ, ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ಮೊಬೈಲಲ್ಲಿ ಡಾಟಾ ಪ್ಯಾಕ್ ಇರೋದಿಲ್ಲ, ಈ ರೀತಿ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಆಗಬಹುದು. ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ ಅಥವಾ ಮೊಬೈಲಲ್ಲಿ ಡಾಟಾ ಪ್ಯಾಕ್ ಇರೋದಿಲ್ಲ, ಏನೋ ನಂಬರ್ ಆಫ್ ಪ್ರಾಬ್ಲಮ್ ಇರ್ತಾವೆ. ಈ ಯೂಟ್ಯೂಬ್ ಚಾನಲ್ದಲ್ಲಿ ಸೇವ್ ಇಡೋದ್ರಿಂದ ತಾವು ಯಾವಾಗ ಬೇಕಾದರೂ ನೋಡಬಹುದು. ಇವತ್ತಿನ ಕ್ಲಾಸ್ ತಾವು ಯಾವಾಗ ಬೇಕಾದರೂ ನೋಡಬಹುದು. ಇದು ನಾನು ಯೂಟ್ಯೂಬ್ ಲಿಂಕನ್ನು ತಮಗೆ ನಾನು ವಾಟ್ಸಪ್ದಲ್ಲಿ ಶೇರ್ ಮಾಡಿರ್ತೇನೆ. ತಾವು ಅಲ್ಲಿ ಎಲ್ಲಿ ಯಾವಾಗ ಬೇಕಾದರೂ ನೋಡಬಹುದು. ಆದ ಕಾರಣ ನಾನು ಇದು ಯೂಟ್ಯೂಬ್ ವಿಡಿಯೋ ಮಾಡಿ ಇದೊಂದು ರೆಕಾರ್ಡ್ದಲ್ಲಿ ಇರುತ್ತದೆ ಮತ್ತು ತಮಗೂ ಯಾವಾಗ ಟೈಮ್ ಸಿಕ್ಕಾಗ ನೋಡ್ಬೋದು. ಕೆಲವೊಬ್ಬರ ಕಡೆ ಮೊಬೈಲ್ ಇರಲ್ಲ, ಹಳ್ಳಿ ಪ್ರದೇಶದಲ್ಲಿ ಆಗಿರ್ಬೋದು, ಕೆಲವರು ಬಿಲೋ ಪಾವರ್ಟಿ ಲೈನ್ ಇರಬಹುದು, ಅದಕ್ಕೆ ಮೊಬೈಲ್ ಇರೋದಲ್ಲ. ಆ ಮೊಬೈಲ್ ಅವ್ರ ಮೇ ಬಿ ಅವ್ರ ಬ್ರದರ್, ಸಿಸ್ಟರ್ ಅಥವಾ ಫಾದರ್ ಮೊಬೈಲ್ ಇರ್ಬೋದು, ಅವ್ರು ಬಂದ ಮೇಲೆ ನೋಡ್ತಿರ್ಬೋದು. ಓಕೆ, ಆದ ಕಾರಣ ಅವ್ರ ಕಡೆ ಮೊಬೈಲ್ ಇರಲ್ಲ ಅಂದರೆ ಕಡೆಗೆ ಅವರು ವಾಟ್ಸಪ್ದಲ್ಲಿ ಸೇವರ್ ಆಗಿರ್ತದೆ, ಅವ್ರ ಕಡೆ ಆ ವಿಡಿಯೋ ಸೇವ್ ಇರ್ತದೆ, ಸಾಯಂಕಾಲರೇ ತಾವು ನೋಡಬಹುದು ಈ ವಿಡಿಯೋಸ್. ಓಕೆ, ತಮಗೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮುಖಾಂತರ ತಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.